ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ವರದಿಯಾಗ್ತಿರತಕ್ಕಂತಹ ಒಂದೊಂದು ಘಟನೆಗಳು ಕೂಡ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆಗಳಾಗಿದೆ. ಸುಮಾರು 4 ದಶಕಗಳಿಂದ ಆ ಭಾಗದಲ್ಲಿ ನಡೀತಾ ಇರುವಂತಹ ಒಂದು ಪಾಳೆಗಾರಿಕೆ ವ್ಯವಸ್ಥೆ ಮತ್ತು ದುಷ್ಕೃತ್ಯಗಳು ಬಹಳ ರಾಜಾರೋಷವಾಗಿ ನಡೀತಾ ಇತ್ತು. ಇದರ ವಿರುದ್ಧ ಸರ್ಕಾರಗಳು ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತಾ ಇತ್ತು. ಆದರೆ ಸರ್ಕಾರಗಳು ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಬಲಾಢ್ಯ ಶಕ್ತಿಗಳನ್ನು, ಅಲ್ಲಿರುವಂತಹ ಶ್ರೀಮಂತರನ್ನು ಮತ್ತು ಆ ವ್ಯವಸ್ಥೆಯನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಇಂತಹ ಘಟನೆಗಳು ಆಗ್ತಾ ಇರುವಾಗ ನೂರಾರು ಯುವತಿಯರ ಹೆಣಗಳು ಹೂತಿದೆ ಅಂತ ಹೇಳುವಂತಹ ವರದಿಗಳು ಬರ್ತಾ ಇರುವಾಗ, ಸ್ವಂತ ಹೆಣಗಳನ್ನು ಹೂತಿದಂತ ವ್ಯಕ್ತಿಯೇ ಬಂದು ಈ ಬಗ್ಗೆ ನ್ಯಾಯಾಲಯದಲ್ಲಿ ಹೇಳಿಕೆಗಳನ್ನು ಕೊಡುವಾಗ ಇದರ ವಿರುದ್ಧ ರಾಜ್ಯದಾದ್ಯಂತ ದೊಡ್ಡ ಪ್ರತಿಭಟನೆಗಳನ್ನು ಮಾಡಬೇಕಾಗಿತ್ತು. ಆದ್ರೆ ಈ ರಾಜ್ಯದ ಮುಖ್ಯ ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ ಮೌನ ವಹಿಸಿ ಯಾವುದೇ ಪ್ರತಿಭಟನೆಗೆ ಹೊರಡದೆ ಒಂದು ಮೌನದಿಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿ ಇರುವಂತಹ ರಾಜಕೀಯ ಪಕ್ಷವಾದಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಮಾಜಿಕ ಕಳಕಳಿ ಇರುವಂತಹ, ಜವಾಬ್ದಾರಿ ಇರುವಂತಹ ಒಂದು ಪಕ್ಷವಾಗಿದೆ, ಬದ್ಧತೆ ಇರುವಂತಹ ಒಂದು ಪಕ್ಷವಾಗಿದೆ. ಈ ಪಕ್ಷ ಈಗಾಗಲೇ ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ಕೂಡ ಕೈಗೊಂಡಿದೆ. ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದೇವೆ. ಅದರ ಭಾಗವಾಗಿ ಗುರುವಾರ 17ನೇ ತಾರೀಕು ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಆ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದೆವು. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಏನು ಪ್ರತಿಭಟನೆಗೆ ಕೊಟ್ಟಂತಹ ಆ ಮನವಿಗೆ ಪ್ರತಿಭಟನೆ ನಿರಾಕರಿಸಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡಬಾರದು ಅಂತ ಹೇಳುವಂತಹ ರೀತಿಯಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ತಪ್ಪಾದಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ. ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಜನರ ಹೋರಾಟಗಳನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಯೂ ಕೂಡ ಪುತ್ತೂರಲ್ಲಿ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿಯೂ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನು ತಡೆಯುವಂತ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಬಂಟ್ವಾಳದಲ್ಲಿಯೂ ಕೂಡ ಕೊಳತಮಜ್ಜುಲ್ ಅಬ್ದುಲ್ ರಹಿಮಾನ್ ಕೊಲೆ ಘಟನೆಯ ವಿಚಾರದಲ್ಲಿ ಪ್ರತಿಭಟನೆ ಮಾಡುವಾಗಲೂ ಕೂಡ ಅಲ್ಲಿ ತಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂತಹ ಒಂದು ಪ್ರಕ್ರಿಯೆ ಈ ರೀತಿ ಹೋರಾಟವನ್ನು ತಡೆಯುವಂಥದ್ದು. ಈಗ ನಾವು ಕಾನೂನಿಗೆ ಬೆಲೆಗೊಟ್ಟು ನಾಳೆ 17ನೇ ತಾರೀಕು ಇಟ್ಟಂತಹ ಒಂದು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೇವೆ. ಆದ್ರೆ ಈ ಪ್ರತಿಭಟನೆ ಇಲ್ಲಿ ನಿಲ್ಲುವುದಿಲ್ಲ. ಇದು ಕೊನೆಯಲ್ಲ, ಪ್ರತಿಭಟನೆಯ ಆರಂಭ. ಮುಂದಿನ ದಿವಸದಲ್ಲಿ ಈ ವಿಚಾರದಲ್ಲಿ ಜಿಲ್ಲಾದ್ಯಂತ, ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳನ್ನು ಸಂಘಟಿಸಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಸಂವಿಧಾನಬದ್ಧ ಹೋರಾಟದಲ್ಲಿ ನಮ್ಮೊಂದಿಗೆ ಜೊತೆಯಾಗಬೇಕು. ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆ ಆರೋಪಿಗಳಿಗೆ, ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆ ಆಗುವಂತ ರೀತಿಯಲ್ಲಿ ನೋಡಿಕೊಳ್ಬೇಕು. ಸಂತ್ರಸ್ತರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಜೊತೆಯಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ.